ದೆಹಲಿಯಂತ ಹೈ ಪ್ರೊಫೈಲ್ ರಾಜ್ಯದ ಸಿಎಂ ಆಗಿರುವಂತಹ ಕೇಂದ್ರಾಡಳಿತ ಪ್ರದೇಶ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಸತತವಾಗಿ 3 ಬಾರಿ ಗೆದ್ದಿದ್ದಾರೆ. ಇದು 4ನೇ ಬಾರಿ ಮತ್ತೆ ಗೆಲ್ಲಲು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರ ರಾಜಕೀಯ ಜರ್ನಿ ಹೇಗಿತ್ತು? 1995 ಇನ್ಕಮ್ ಟ್ಯಾಕ್ಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು IRS ಸರ್ವಿಸ್ನಲ್ಲಿ. 1995ರಿಂದ 2006 ಸರ್ಕಾರಿ ಅಧಿಕಾರಿಯಾಗಿದ್ದಾಗಲೇ ಒಂದು ಸಂಘಟನೆಯನ್ನು ಕಟ್ಟಿಕೊಂಡ್ರು, ಪರಿವರ್ತನ್ ಅನ್ನುವ ಸಂಘಟನೆ. 1999ರಲ್ಲಿ ಇನ್ನೂ ಅಧಿಕಾರದಲ್ಲೇ ಇದ್ದರು. ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕಾಗಿ ಕಟ್ಟಿದಂತಹ ಸಂಘಟನೆ ಅದು. ಸರ್ಕಾರದ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ, ತಲುಪಬೇಕು ಅಂತ ಹೋರಾಟ ಮಾಡಿದ್ರು. ಜೊತೆಗೆ ದೆಹಲಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಮಾಡಬೇಕು ಅಂತ ಹೋರಾಟ ಮಾಡಿದ್ರು. ಇವರ ಹೋರಾಟದ ಫಲವಾಗಿ 2001ರಲ್ಲಿ ದೆಹಲಿಯಲ್ಲಿ ಜಾರಿಗೆ ಬಂತು. ಆನಂತರ ದೇಶಾದ್ಯಂತ RTI ಆ್ಯಕ್ಟ್ ಜಾರಿಗೆ ಬಂತು. ಅದರ ಹಿಂದೆ ಕೇಜ್ರಿವಾಲ್ ಅವರ ಹೋರಾಟ ಇತ್ತು. ಇದಾದ ನಂತರ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಅರವಿಂದ್ ಕೇಜ್ರಿವಾಲ್ ತೀವ್ರಗೊಳಿಸ್ತಾರೆ. RTI ಅರ್ಜಿಗಳ ಮೂಲಕ ದೆಹಲಿ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲ್ಗೆಳಿತಾ ಇದ್ರು. 2010ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಹೋರಾಟಕ್ಕಿಳಿದ್ರು. ಇದಾದ ನಂತರ 2011ರಲ್ಲಿ ಅಣ್ಣಾ ಹಜಾರೆ ಜೊತೆ ಕೈ ಜೋಡಿಸ್ತಾರೆ, ಲೋಕಪಾಲ್ ಜಾರಿಯಾಗಬೇಕು ಅಂತ. ಹೀಗೆ ಹೋರಾಟ ಆರಂಭವಾಗಿದ್ದು, ಒಂದು ಪೊಲಿಟಿಕಲ್ ಫೈಟ್ ಶುರುವಾಗಿದ್ದು ಕಾಂಗ್ರೆಸ್ನ ವಿರುದ್ಧ. ದೆಹಲಿಯಲ್ಲೂ ಕಾಂಗ್ರೆಸ್ಸೇ ಆಳ್ತಿತ್ತು, ದೇಶವನ್ನು ಕಾಂಗ್ರೆಸ್ ನೇತೃತ್ವದ UPA ಆಳ್ತಿತ್ತು. ಅವರ ವಿರುದ್ಧ ಹೋರಾಟ ಶುರು ಮಾಡಿದ್ರು. ಕಾಮನ್ವೆಲ್ತ್ ಹಗರಣ, 2G ಹಗರಣ, ಕಲ್ಲಿದ್ದಲು ಹಗರಣ, ಇವನ್ನ ಮೂರನ್ನೂ ವಿರೋಧಿಸಿಕೊಂಡು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವ ವೇದಿಕೆಯನ್ನು ಮಾಡಿಕೊಂಡು ಅಣ್ಣಾ ಹಜಾರೆ ಜೊತೆಗೆ ಹೋರಾಟಕ್ಕಿಳಿದ್ರು. ಕಾಂಗ್ರೆಸ್ನ ವಿರುದ್ಧ ನಡೆದಂತಹ ಹೋರಾಟ ಅದು. ದೆಹಲಿಯ ಶೀಲಾ ದೀಕ್ಷಿತ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾರೆ. ನೆನಪಿರಲಿ, 1998ರಿಂದ 2013ರವರೆಗೆ 15 ವರ್ಷ ಶೀಲಾ ದೀಕ್ಷಿತ್ CM ಆಗಿದ್ದರು. ಅವರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದದ್ದು ಕೇಜ್ರಿವಾಲ್. 2006ರಲ್ಲಿ ರಿಸೈನ್ ಮಾಡ್ತಾರೆ ತಮ್ಮ ಸರ್ಕಾರಿ ಅಧಿಕಾರಿಯ ಹುದ್ದೆಗೆ. 2012ರಲ್ಲಿ ಆಮ್ ಆದ್ಮಿ ಪಕ್ಷದ ಹೆಸರಿನಲ್ಲಿ ಪೊಲಿಟಿಕಲ್ ಪಾರ್ಟಿಯನ್ನು ಆರಂಭ ಮಾಡಿ ರಾಜಕೀಯ ಪ್ರವೇಶ ಮಾಡ್ತಾರೆ. ತಾವು ಪಕ್ಷ ಸ್ಥಾಪನೆ ಮಾಡಿದ ಒಂದೇ ವರ್ಷಕ್ಕೆ ದೆಹಲಿಯ CM ಆಗ್ತಾರೆ. 2013 ಚುನಾವಣೆಯಲ್ಲಿ 28 ಸ್ಥಾನ ಗೆಲ್ತಾರೆ. ಯಾವ ಕಾಂಗ್ರೆಸ್ನ ವಿರುದ್ಧ ರಾಜಕೀಯ ಹೋರಾಟ ಮಾಡಿದ್ರೋ ತಮ್ಮ ಜೀವಮಾನ ಇಡೀ ಅದೇ ಕಾಂಗ್ರೆಸ್ನ ಜೊತೆಗೆ ಸೇರಿಕೊಂಡು ದೆಹಲಿಯಲ್ಲಿ CM ಆಗ್ತಾರೆ. 2014 ಜನವರಿ 49 ದಿನ ಆಗಿರುತ್ತೆ, ಲೋಕಪಾಲ್ ಕಾಯ್ದೆ ಜಾರಿಗೆ ತರಕ್ಕಾಗಲಿಲ್ಲ ಅಂತ ಹೇಳಿ ರಿಸೈನ್ ಮಾಡ್ತಾರೆ. 49 ದಿನಕ್ಕೆ 1 ವರ್ಷ ರಾಷ್ಟ್ರಪತಿ ಆಳ್ವಿಕೆ ಇರುತ್ತೆ. 2015ರ ಚುನಾವಣೆ 70 ಕ್ಷೇತ್ರಗಳಲ್ಲಿ 67 ಗೆಲ್ಲುತ್ತೆ AAP, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ. ಇದಾದ ನಂತರದ 2020ರ ಚುನಾವಣೆ 70ರಲ್ಲಿ 62 ಸ್ಥಾನ ಗೆಲ್ಲುತ್ತೆ. ಕಾಂಗ್ರೆಸ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಡ್ತಿದೆ ಇವತ್ತು ದೆಹಲಿಯಲ್ಲಿ. 2022 ಪಂಜಾಬ್ನಲ್ಲಿ AAPಯನ್ನು ಅಧಿಕಾರಕ್ಕೆ ತರೋದರಲ್ಲಿ ಕೇಜ್ರಿವಾಲ್ ಯಶಸ್ವಿ ಆಗ್ತಾರೆ. ಒಬ್ಬ ಸಾಮಾನ್ಯ ಅಧಿಕಾರಿ ಈ ಮಟ್ಟಕ್ಕೆ ಬೆಳೆದು ಇವತ್ತು AAPಯನ್ನು ಒಂದು ರಾಷ್ಟ್ರೀಯ ಪಕ್ಷವನ್ನಾಗಿ ಮಾಡಿದ್ದಾರೆ. ಈ ಬಾರಿ 4ನೇ ಬಾರಿಗೆ CM ಆಗಿ ಹೋರಾಟವನ್ನು ಶುರು ಮಾಡಿದ್ದಾರೆ. ಎ ಕಾಮನ್ ಮ್ಯಾನ್ ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.